ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಹಾಗೂ KSಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, 1960ರ ಸಿಂಧೂ ಜಲ ಒಪ್ಪಂದದ ಪ್ರಕಾರ ಈ ಕೆಳಗಿನ ಯಾವ ನದಿಗಳನ್ನು ಭಾರತಕ್ಕೆ ಹಂಚಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಅವರು. ಝೀಲಂ, ರಾವಿ, ಸಟ್ಲೇಜ್, ಸಿಂಧು, ಚೀನಾಬ್, ಬಿಯಾಸ್. ಸೊ ಇಲ್ಲಿ ಕೊಟ್ಟಿರುವ 6 ನದಿಗಳಲ್ಲಿ 1960ರ ಸಿಂಧೂ ಜಲ ಒಪ್ಪಂದದ ಪ್ರಕಾರ ಯಾವ ನದಿಗಳನ್ನು ಭಾರತಕ್ಕೆ ಹಂಚಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಯಾವುದಂದರೆ ಆಪ್ಷನ್ ಸಿ. ಯಾವ್ಯಾವು ಅಂದರೆ 2, 3 ಮತ್ತು 6. ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ರಾವಿ, ಸಟ್ಲೇಜ್, ಅದೇ ರೀತಿಯಾಗಿ ಬಿಯಾಸ್ ನದಿಗಳನ್ನು 1960ರ ಸಿಂಧೂ ಜಲ ಒಪ್ಪಂದ ಪ್ರಕಾರ ಭಾರತಕ್ಕೆ ಹಂಚಲಾಗಿರ್ತದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ 3ನೇ ವಿಧಿಯು ಭಾರತದ ಸಂಸತ್ತಿಗೆ ಈ ಕೆಳಗಿನ ಯಾವ ಅಧಿಕಾರವನ್ನು ನೀಡಿದೆ ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ, ಯಾವುದೇ ರಾಜ್ಯದಿಂದ ಭೂ ಪ್ರದೇಶವನ್ನು ಬೇರ್ಪಡಿಸುವ ಮೂಲಕ ಹೊಸ ರಾಜ್ಯವನ್ನು ರಚಿಸುವುದು. ಬಿ, ಯಾವುದೇ ರಾಜ್ಯದ ಭೂ ಪ್ರದೇಶವನ್ನು ಹೆಚ್ಚಿಸುವುದು. ಸಿ, ಯಾವುದೇ ರಾಜ್ಯದ ಭೂ ಪ್ರದೇಶವನ್ನು ಕಡಿಮೆ ಮಾಡುವುದು. ಡಿ, ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ, ಅಂದರೆ ಆಪ್ಷನ್ 3. 1, 2, 3 ಮತ್ತು 4 ಈ ಮೇಲಿನ ಎಲ್ಲವೂ ಕೂಡ ಸರಿಯಾದ ಉತ್ತರಗಳು ಆಗಿರ್ತವೆ. ಕೊಟ್ಟಿರುವಂಥ 4 ಆಪ್ಷನ್ಗಳು ಸರಿಯಾಗಿರ್ತವೆ. ಮುಂದಿನ ಪ್ರಶ್ನೆ, ಚಿತ್ತಗಂಗಾ ದಂಗೆಯು ಈ ಕೆಳಗಿನ ಯಾವ ನಾಯಕರಿಂದ ಪ್ರಾರಂಭಿಸಲ್ಪಟ್ಟಿತು. ಸೊ ಚಿತ್ತಗಂಗಾ ದಂಗೆ ಅನ್ನುವಂಥದ್ದು ಯಾರ ನಾಯಕರಿಂದ ಪ್ರಾರಂಭಿಸಲ್ಪಟ್ಟಿದ್ದಂಥ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಆಪ್ಷನ್ ಸಿ, ಸೂರ್ಯಸೇನ ಸರಿಯಾದ ಉತ್ತರ ಆಗಿರ್ತದೆ. ಯಾವುದಂದರೆ ಆಪ್ಷನ್ ಸಿ, ಸೂರ್ಯಸೇನ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅಲೋಹ ಶಾಖ ಮತ್ತು ವಿದ್ಯುತ್ ಶಕ್ತಿಯ ಅತ್ಯುತ್ತಮ ವಾಹಕವಾಗಿದೆ. ಸೊ ಈ ಕೆಳಗಿನ ಯಾವ ಅಲೋಹ ಶಾಖ ಮತ್ತು ವಿದ್ಯುತ್ ಶಕ್ತಿಯ ಅತ್ಯುತ್ತಮ ವಾಹಕವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಡಿ, ಗ್ರಾಫೈಟ್ ಸರಿಯಾದ ಉತ್ತರ ಆಗಿರ್ತದೆ. ಸೊ ವಿದ್ಯಾರ್ಥಿಗಳೇ, ನಮ್ಮ ಚಾನಲನ್ನು ಇನ್ನೂ ಯಾರಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಒಂದು ಬಾರಿ ನಮ್ಮ ಚಾನಲನ್ನು ಚೆಕ್ ಮಾಡಿ ನೋಡಿ. ನಿಮಗೆ ತುಂಬ ಉಪಯುಕ್ತವಾಗುವಂಥ ಎಲ್ಲ ಇನ್ಫಾರ್ಮೇಷನ್ ಹಾಗೂ ಕರ್ನಾಟಕ ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಈಗ ಅಪ್ಲೋಡ್ ಮಾಡಿದ್ದೇವೆ. ಮುಂದಿನ ಪ್ರಶ್ನೆ, ಮೀನುಗಾರಿಕೆ ಉದ್ಯಮವು ಈ ಕೆಳಗಿನ ಯಾವ ವಲಯಕ್ಕೆ ಸೇರಿದೆ. ಸೊ ಮೀನುಗಾರಿಕೆ ಅನ್ನೋದು ಯಾವ ವಲಯಕ್ಕೆ ಸೇರಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ ಕೊಟ್ಟಿದ್ದಾರೆ, ತೃತೀಯ, ಪ್ರಾಥಮಿಕ, ದ್ವಿತೀಯ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ, ಮೀನುಗಾರಿಕೆ ಅನ್ನುವಂಥದ್ದು ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟಿರ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯವು ಏಷ್ಯಾಟಿಕ್ ಸಿಂಹಗಳ ನೈಸರ್ಗಿಕ ಆವಾಸ ಸ್ಥಾನವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವ ರಾಜ್ಯ ಏಷ್ಯಾಟಿಕ್ ಸಿಂಹಗಳ ನೈಸರ್ಗಿಕ ಆವಾಸ ಸ್ಥಾನ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ, ಗುಜರಾತ್ ಸರಿಯಾದ ಉತ್ತರ ಆಗಿರ್ತದೆ. ಯಾವುದಂದರೆ ಗುಜರಾತ್ ರಾಜ್ಯವು ಏಷ್ಯಾಟಿಕ್ ಸಿಂಹಗಳ ನೈಸರ್ಗಿಕ ಆವಾಸ ಸ್ಥಾನವಾಗಿರ್ತದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಭಾಷೆಗಳ ಗುಂಪು ಕಂಡುಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಆಪ್ಷನ್ ಸಿ, ಯಾವುದಂದರೆ ಸಂತಾಲಿ, ಹಿಂದಿ ಮತ್ತು ಸಂಸ್ಕೃತ 8ನೇ ಅನುಸೂಚಿಯಲ್ಲಿ ಕಂಡುಬರ್ತವೆ. ಸೊ ಬಂಗಾಳಿ, ಸಂಸ್ಕೃತ ಕೂಡ ಕಂಡುಬರ್ತವೆ, ಆದರೆ ಇಂಗ್ಲೀಷ್ ಇರೋದಿಲ್ಲ ಅದರಲ್ಲಿ. ಅದೇ ರೀತಿಯಾಗಿ ಗುಜರಾತ್, ಮರಾಠಿ, ಇಂಗ್ಲೀಷ್ ಇರೋದಿಲ್ಲ. ಸೊ ಇಂಗ್ಲೀಷು ಸಂವಿಧಾನದ ಅನುಸೂಚಿಯಲ್ಲಿ ಇಲ್ಲದೇ ಇರೋ ಕಾರಣದಿಂದ ಅವು 3 ಆಪ್ಷನ್ ಬರೋದಿಲ್ಲ. ಸಂತಾಲಿ, ಹಿಂದಿ ಮತ್ತು ಸಂಸ್ಕೃತ 8ನೇ ಅನುಸೂಚಿಯಲ್ಲಿ ಬರ್ತವೆ. ಮುಂದಿನ ಪ್ರಶ್ನೆ, ಹಣಕಾಸು ನೀತಿ ಸಮಿತಿಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ.
ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ ಯಾವುದಂದರೆ RBIನ ಗವರ್ನರ್ ಆಗಿರ್ತಾರೆ. ಹಣಕಾಸು ನೀತಿ ಸಮಿತಿಯ ಪದನಿಮಿತಿ ಅಧ್ಯಕ್ಷರೇ ಯಾರಾಗಿರ್ತಾರೆ ಅಂದರೆ RBIನ ಗವರ್ನರ್ ಆಗಿರ್ತಾರೆ. ಮುಂದಿನ ಪ್ರಶ್ನೆ, ಸೊ ಡೈರೆಕ್ಟ್ ಆನ್ಸರ್ ಇದೆ, ಪರವಾಗಿಲ್ಲ. 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಜನಸಾಂದ್ರತೆಯನ್ನು ಹೊಂದಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಸೊ ಅತಿ ಹೆಚ್ಚಿನ ಜನಸಾಂದ್ರತೆಯನ್ನು ಹೊಂದಿರುವಂಥ ಕರ್ನಾಟಕದ ಜಿಲ್ಲೆ ಅಂದರೆ 2011ರ ಜನಗಣತಿಯ ಪ್ರಕಾರ ಯಾವುದಂದರೆ ಆಪ್ಷನ್ ಬಿ ಬೆಂಗಳೂರು ನಗರ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ದಂಡಕಾಂತದ ಅಂದರೆ ಬಾರ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ನಾವು, ಹೊರಗೆ ಕಾಂತೀಯ ರೇಖೆಗಳು, ಸೊ ದಂಡಕಾಂತದ ಹೊರಗೆ ಕಾಂತೀಯ ರೇಖೆಗಳು ಏನಾಗಿರ್ತವೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ, ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನಾವು ಅಲ್ಲಿ ಹಾಕಿಲ್ಲ, PDF-ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ದಂಡಕಾಂತದ ಹೊರಗೆ ಕಾಂತೀಯ ರೇಖೆಗಳು ಯಾವಾಗಿರ್ತದೆ ಅಂದರೆ, ಯಾವಾಗಲೂ ನಿಮಗೆ ನೆನಪಿರಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಆಲ್ವೇಸ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಆಗಿರ್ತದೆ. ಇಲ್ಲಿದೆ ನೋಡಿ, ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಓಕೆ ಇಲ್ಲಿದೆ PDF, ಸ್ವಲ್ಪ ಪೇಜು ಹಿಂದೆ ಮುಂದೆ ಆಗಿದೆ, ಪರವಾಗಿಲ್ಲ. ಓಕೆ ನೆಕ್ಸ್ಟ್ ಪ್ರಶ್ನೆ, ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದ್ದು ಒಂದು ಪ್ರತಿಪಾದನೆ ಎ ಮತ್ತೊಂದು ಕಾರಣ ಆರ್ ಆಗಿದೆ. ಈ ಕೆಳಗಿನ ಸಂಕೇತಗಳನ್ನು ಬಳಸಿ ಉತ್ತರವನ್ನು ಆರಿಸಿ. ಸೊ ಪ್ರತಿಪಾದನೆ ಏನಿದೆ ಅಂದರೆ, ರೋಮನ್ ಸಾಮ್ರಾಜ್ಯವು ಭಾರತದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿತ್ತು. ರೋಮನ್ ಸಾಮ್ರಾಜ್ಯ ಭಾರತದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿತ್ತು ಅಂತ ಪ್ರತಿಪಾದನೆಯನ್ನು ಕೊಟ್ಟಿದ್ದಾರೆ. ಸೊ ಕಾರಣ, ಇದಕ್ಕೆ ಪುಷ್ಟಿ ನೀಡುವಂತೆ ದಕ್ಷಿಣ ಭಾರತದಲ್ಲಿ ರೋಮನ್ ಸಾಮ್ರಾಜ್ಯದ ಚಿನ್ನದ ನಾಣ್ಯಗಳು ಕಂಡು ಬಂದಿವೆ ಅಂತ ಒಂದು ಕಾರಣನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಂಕೇತ ನೋಡೋದಾದರೆ ನಾವು ಎ ಮತ್ತು ಆರ್ ಎರಡು ಸರಿ, ಆರ್ ಎ ಸರಿಯಾದ ವಿವರಣೆ. ಎ ಮತ್ತು ಆರ್ ಎರಡು ಸರಿ, ಆರ್ ಎ ಸರಿಯಾದ ವಿವರಣೆ ಅಲ್ಲ. ಎ ಸರಿಯಾದರೆ ಆರ್ ತಪ್ಪು, ಆರ್ ಸರಿಯಾದರೆ ಎ ತಪ್ಪು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ. ಆಪ್ಷನ್ ಎ ಏನಪ್ಪ ಅಂದರೆ, ಎ ಮತ್ತು ಆರ್ ಎರಡು ಸರಿ, ಆರ್ ಎಯ ಸರಿಯಾದ ವಿವರಣೆ ಆಗಿರುತ್ತೆ. ಸೊ ಎ ಮತ್ತು ಆರ್ ಎರಡು ಸರಿ, ಆರ್ ಎಯ ಸರಿಯಾದ ವಿವರಣೆ ಆಗಿರ್ತದೆ. ಮುಂದಿನ ಪ್ರಶ್ನೆ, ಬ್ರಿಟಿಷರೊಂದಿಗೆ ಸಂಘರ್ಷಕ್ಕಿಳಿದ ಮೊದಲ ಮೊಘಲ್ ಚಕ್ರವರ್ತಿ ಯಾರಂತ ಪ್ರಶ್ನೆ ಕೇಳಿದರೆ, ಸೊ ಬ್ರಿಟಿಷರೊಂದಿಗೆ ಮೊದಲ ಸಂಘರ್ಷಕ್ಕಿಳಿದ ಮೊಘಲ್ ಚಕ್ರವರ್ತಿ ಯಾರಪ್ಪ ಅಂದರೆ ಆಪ್ಷನ್ ಎ ಔರಂಗಜೇಬ್ ಸರಿಯಾದ ಉತ್ತರ ಆಗಿರ್ತದೆ. ಸೊ ಔರಂಗಜೇಬ್ ಬ್ರಿಟಿಷರೊಂದಿಗೆ ಮೊದಲ ಸಂಘರ್ಷಕ್ಕೆ ಇಳಿತಾನೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಾಗರದ ಮಧ್ಯದಲ್ಲಿ ಸರ್ಗಾಸೋ ಸಿ ಅಂದರೆ ಸರ್ಗಾಸೋ ಸಮುದ್ರ ಯಾವ ಸಾಗರದ ಮಧ್ಯದಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಆಪ್ಷನ್ ಬಿ ಅಟ್ಲಾಂಟಿಕ್, ಉತ್ತರ ಅಟ್ಲಾಂಟಿಕ್ ಸಾಗರ ಸರಿಯಾದ ಉತ್ತರ ಆಗಿರುತ್ತೆ. ಯಾವುದಂದರೆ ಆಪ್ಷನ್ ಬಿ ಉತ್ತರ ಅಟ್ಲಾಂಟಿಕ್ ಸಾಗರ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ವಿಧಾನ ಪರಿಷತ್ ಸ್ಥಾನಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸೊ ವಿಧಾನ ಪರಿಷತ್ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಆಪ್ಷನ್ ಎ ಒಟ್ಟು ಸ್ಥಾನಗಳಲ್ಲಿ 1/3 ಸ್ಥಾನಗಳು ಸ್ಥಳೀಯ ಸಂಸ್ಥೆಗಳಿಂದ ಕೂಡಿದ ಮತದಾರ ವರ್ಗದಿಂದ ಆಯ್ಕೆಯಾಗಿರುತ್ತಾರೆ. ಒಟ್ಟು ಸ್ಥಾನಗಳಲ್ಲಿ 1/12 ಸ್ಥಾನಗಳು ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಾರೆ. ಎ ಮತ್ತು ಬಿ ಸರಿ, ಎ ಮತ್ತು ಬಿ ತಪ್ಪು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಸರಿಯಾಗಿರ್ತವೆ. ಯಾವುದಂದರೆ ಆಪ್ಷನ್ ಎನೂ ಸರಿಯಾಗಿರುತ್ತೆ, ಆಪ್ಷನ್ ಬಿನೂ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸೊ ನಾವು ವಿದ್ಯಾರ್ಥಿಗಳೇ ನಾವು ಯಾಕೆ ಈ ರೀತಿ ಪ್ರಶ್ನೆಗಳನ್ನು ತಂದಿದ್ದಾವೆ ಅಂದರೆ, ಇತ್ತೀಚೆಗೆ ಹೇಳಿಕೆಗಳನ್ನು ಕೊಟ್ಟು ಯಾವುದು ಸರಿ ಯಾವುದು ತಪ್ಪು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಸೊ ಡೈರೆಕ್ಟು ಒನ್ಲೈನ್ ಕ್ವಶನ್ಗಳನ್ನ ಈಗ ಸುಮಾರು ಕೇಳೋ ಡೌಟು KA ಕೊಟ್ಟಿರೋದ್ರಿಂದ, ಅದಲ್ಲದೆ ಫಸ್ಟ್ ಟೈಮು ವಿಲೇಜ್ ಅಕೌಂಟ್ ಎಕ್ಸಾಮ್ ನಡೀತಿರೋದ್ರಿಂದ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಂತ ಇನ್ನೂ ಐಡಿಯಾ ಇಲ್ಲ. ಸೊ ನೋಡೋಣ, ಆದಷ್ಟು ಈ ಪ್ರಶ್ನೆಗಳು ಬರುತ್ತವೆ ಅಂತ ಹೇಳೋದಲ್ಲ, ಬರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವಿಡಿಯೋಗಳನ್ನು ತಪ್ಪದೇ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇದರಿಂದ ನಿಮಗೆ ಸಹಾಯವಾಗುತ್ತೆ ಅಂತ ಖಂಡಿತ ನಾನು ಭರವಸೆ ಕೊಡ್ತೀನಿ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಜಾರಿಗೊಳಿಸಿದ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ವಾರ್ನ್ ಹೆಸ್ಟಿಂಗ್ ರದ್ದುಗೊಳಿಸಿದನು. ಅದೇ ರೀತಿಯಾಗಿ
ಒಂದು ನಿಮಿಷ. ಅದೇ ರೀತಿಯಾಗಿ ಆಪ್ಷನ್ ಬಿ, ಕಲ್ಕತ್ತಾದಲ್ಲಿ ಸದರ್ ದಿವಾನಿ ಅದಾಲತ್ ಮತ್ತು ಸದರ್ ನಿಜಾಮತ್ ಅದಾಲತ್ ಎಂಬ ನ್ಯಾಯಾಲಯಗಳನ್ನು ಸ್ಥಾಪಿಸಿದ ಕೀರ್ತಿ ರಾಬರ್ಟ್ ಕ್ಲೈವನಿಗೆ ಸಲ್ಲುತ್ತದೆ. ಸೊ ಇವುಗಳಲ್ಲಿ ಎ ಮತ್ತು ಬಿ ಸರಿ, ಎ ಮತ್ತು ಬಿ ತಪ್ಪು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ ಮಾತ್ರ. ಯಾವುದಂದರೆ ಎರಡು ಸರಿಯಾಗಿರೋದಿಲ್ಲ, ಆಪ್ಷನ್ ಎ ಮಾತ್ರ ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಏನಪ್ಪ ಅಂದರೆ ಕೋಲ್ಕತ್ತಾದ ಸದರ್ ದಿವಾನಿ ಅದಾಲತ್ ಮತ್ತು ಸದರ್ ನಿಜಾಮತ್ ಅದಾಲತ್ ಎಂಬ ನ್ಯಾಯಾಲಯಗಳನ್ನು ಸ್ಥಾಪಿಸಿದ ಕೀರ್ತಿ ರಾಬರ್ಟ್ ಕ್ಲೈವ್ ಅಲ್ಲ, ಅದು ವಾರನ್ ಹೆಸ್ಟಿಂಗನಿಗೆ ಸಲ್ಲುತ್ತೆ ಆಗಬೇಕಾಗಿತ್ತು. ಸೊ ಅದನ್ನು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ ಮಾತ್ರ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಮಧ್ಯಪ್ರದೇಶದ ರಾಜ್ಯದಲ್ಲಿ ಈ ಕೆಳಗಿನ ಯಾವ ಹೆಸರಿನಿಂದ ಕರೀತಾರೆ? ಸೊ ಸ್ಥಳಾಂತರ ಬೇಸಾಯವನ್ನು ಮಧ್ಯಪ್ರದೇಶದಾಗ ಏನಂತ ಕರೀತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ, ಬಿವಾರ್ ಅಂತ ಕರೀತಾರೆ. ಏನಂದರೆ ಬಿವಾರ್ ಅಂತ ಕರೀತಾರೆ, ಬಿವಾರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾರ್ವಜನಿಕ ಸಾಲವನ್ನು ನಿರ್ವಹಿಸುತ್ತದೆ? ಸೊ ಈ ಕೆಳಗಿನ ಯಾವ ಸಂಸ್ಥೆ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾರ್ವಜನಿಕ ಸಾಲ ನಿರ್ವಹಿಸೋದು ಯಾವುದಂತ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಸರಿಯಾದ ಉತ್ತರ ಆಗಿರ್ತದೆ. ಯಾವುದಂದರೆ ಆಪ್ಷನ್ ಸಿ, ಭಾರತೀಯ ರಿಸರ್ವ್ ಬ್ಯಾಂಕ್. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಭಾರತ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು ಮಂಡಿಸುವಾಗ ಭಾರತದ ರಾಷ್ಟ್ರಪತಿಗಳು ಒಪ್ಪಿಗೆಯನ್ನು ನೀಡುವುದು ಕಡ್ಡಾಯವಾಗಿದೆ. ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ವಿಶೇಷ ಬಹುಮತದಿಂದ ಅಂಗೀಕರಿಸಬೇಕು ಮತ್ತು ಜಂಟಿ ಅಧಿವೇಶನಕ್ಕೆ ಯಾವುದೇ ಅವಕಾಶವಿರುವುದಿಲ್ಲ. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಮತ್ತು ಬಿ ಸರಿ, ಎ ಮತ್ತು ಬಿ ತಪ್ಪು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಆಪ್ಷನ್ ಸಿ, ಎ ಮತ್ತು ಬಿ ಎರಡೂ ಸರಿಯಾಗಿರ್ತವೆ. ಯಾವುದಂದರೆ ಕೊಟ್ಟಿರುವಂಥ ಎರಡು ಆಪ್ಷನ್ಗಳು ಸರಿಯಾದ ಉತ್ತರ ಆಗಿರ್ತವೆ. ಎ ಮತ್ತು ಬಿ ಎರಡು ಸರಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅಂಶವು ಸರಕುಗಳ ಬೇಡಿಕೆ ಮೇಲೆ ಪರಿಣಾಮ ಬೀರುತ್ತವೆ? ಸೊ ಸರಕುಗಳ ಬೇಡಿಕೆಯ ಮೇಲೆ ಪರಿಣಾಮ ಬೀರುವಂಥವು ಯಾವ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಡಿ, ಈ ಮೇಲಿನ ಎಲ್ಲವುಗಳು ಸರಕುಗಳ ಮೇಲೆ ಪರಿಣಾಮವನ್ನು ಬೀರ್ತವೆ. ಯಾವಂದರೆ ಸರಕುಗಳನ್ನು ಬಳಸುವರು ರುಚಿ ಮತ್ತು ಆದ್ಯತೆ, ಗ್ರಾಹಕರ ಆದಾಯ, ಸಂಬಂಧ, ಸರಕುಗಳ ಬೆಲೆಗಳು ಇವೆಲ್ಲವೂ ಕೂಡ ಸರಕುಗಳ ಬೇಡಿಕೆ ಮೇಲೆ ಪರಿಣಾಮವನ್ನು ಬೀರ್ತವೆ. ಮುಂದಿನ ಪ್ರಶ್ನೆ, ಖಿಲಾಫತ್ಗೆ ಬೆಂಬಲವಾಗಿ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸುವ ಅಗತ್ಯತೆಯ ಬಗ್ಗೆ ಗಾಂಧೀಜಿಯವರಿಗೆ ಮನವರಿಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ, ಶೌಕತ್ ಅಲಿ ಸರಿಯಾದ ಉತ್ತರ ಆಗಿರ್ತದೆ. ಸೊ ವಿದ್ಯಾರ್ಥಿಗಳೇ, ಇವತ್ತಿಗೆ ಇಷ್ಟು ಪ್ರಶ್ನೆಗಳು ಸಾಕು. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಇದರ ಕಂಟಿನ್ಯೂ ಪಾರ್ಟನ್ನು ಮಾಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಒಂದು ಬಾರಿ ನಮ್ಮ ಚಾನಲನ್ನು ಚೆಕ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.